ಮಾತಾ ಕೀ. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಂಗಳೂರಿನ ವಿದ್ಯಾರಣ್ಯಪುರದ NTI ಕ್ರೀಡಾಂಗಣದಲ್ಲಿ ಬೆಳಗ್ಗೆ 7 ಗಂಟೆಯಷ್ಟೊತ್ತಿಗೆ ದೇಶಕ್ಕಾಗಿ ನಡಿಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸ್ಥಳೀಯ BJP ಮುಖಂಡರಾದಂಥ ಶ್ರೀ ತಮ್ಮೇಶ್ ಗೌಡ್ರವರು ಮತ್ತು ಕೇಂದ್ರ ಸಚಿವೆ ಮತ್ತು ಬೆಂಗಳೂರು ಉತ್ತರದ ಸಂಸದೆಯಾಗಿರುವಂಥ ಶೋಭಾ ಕರಂದ್ಲಾಜೆ, ಅದಲ್ಲದಲ್ಲೇ ನಮ್ಮ ರಾಜ್ಯ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾಗಿರುವಂಥ ಶ್ರೀ ಚಲವಾದಿ ನಾರಾಯಣಸ್ವಾಮಿ, ಅದಷ್ಟೇ ಇಲ್ಲದೆ ಸುಮಾರು ಜನ ನಮ್ಮ ದೇಶಕ್ಕಾಗಿ ದುಡಿದಂಥ ಸೈನಿಕರು ಅಂದರೆ ನಿವೃತ್ತ ಯೋಧರಿದ್ರಲ್ಲ, ಅವರು ಸಹ ಪಾಲ್ಗೊಂಡಿದ್ದರು. ಅದಲ್ಲದಲ್ಲೇ ನೂರಾರು ದೇಶಭಕ್ತ ಕಾರ್ಯಕರ್ತರಲ್ಲಿದ್ದರು. ನೋಡೋಣ ಬನ್ನಿ, ಇವಾಗ ಯಾರ್ಯಾರು ಯಾವ್ಯಾವ ರೀತಿ ಏನು ಮಾತನಾಡಿದ್ದಾರೆ ಅಂತ ಕೇಳೋಣ. ಮೊದಲನೆಯದಾಗಿ ನಮ್ಮ ಕೇಂದ್ರ ಸಚಿವೆಯಾದಂಥ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಏನು ಮಾತಾಡಿದ್ದಾರೆ ಅಂತ ಕೇಳೋಣ ಬನ್ನಿ. ಇಲ್ಲಿ ಸೇರಿರುವಂತ ನಾವ್ಯಾರು ಕೂಡ ಅವತ್ತು ನಡೆದಂತ ಯುದ್ಧವನ್ನು ನೋಡಿರ್ಲಿಲ್ಲ. ತುಂಬಾ ತಲೆನೇರ್ತಂತವರು ನಿಮ್ಗೆ ನೆನಪಿರ್ಬೋದು. ಪ್ರತಿನಿತ್ಯ ನಮ್ಮ ದೇಶದ ಗಡಿಗಳಲ್ಲಿ ಸೈನಿಕರನ್ನ ಗುಂಡಿಟ್ಟು ಸಾಯಿಸಿ ಅವರ ಬಾಡಿ ಬಂದಾಗ ನಾವೆಲ್ಲರೂ ದುಃಖಪಟ್ಟಂತವ್ರು. 71ಕ್ಕೆ ಯುದ್ಧ ಮುಗಿದಿತ್ತು ಅನ್ನುವಂಥದ್ದು ಆಗಿರ್ಲಿಲ್ಲ. 71ರ ನಂತರ ಕೂಡ ಸಾವಿರಾರು ಜನ, ಕಾರ್ಗಿಲ್ ಆಯಿತು, ಕಾರ್ಗಿಲ್ ನಂತರ ಉರಿ ಆಯಿತು, ಗುಲ್ಗಾಂವ್ ಆಯಿತು, ಪಹಲ್ಗಾಂವ್ ಆಯಿತು. ಎಲ್ಲ ಸಂದರ್ಭದಲ್ಲಿ ಕೂಡ ನಮ್ಮ ಸೈನಿಕರನ್ನ ಮತ್ತು ನಮ್ಮ ಜನರನ್ನ ನಾವು ಕಳ್ಕೊಂಡಿದ್ದೀವಿ. ಯಾಕಂದ್ರೆ ನಮ್ಮ ದೇಶ ಎಂದೂ ಕೂಡ ಇನ್ನೊಂದು ದೇಶದ ಮೇಲೆ ದಂಡೆತ್ತಿ ಹೋದಂತ ದೇಶ ಅಲ್ಲ. ನಮ್ಮ ಇತಿಹಾಸವನ್ನ, ಚರಿತ್ರೆಯನ್ನು ನೋಡಿದ್ರೆ ಕೂಡ ನಮ್ಮ ಮಹಾರಾಜರು ಯಾರು ದಂಡೆತ್ತಿ ಹೋಗಿಲ್ಲ, ಶಾಂತಿಯ ಸಂದೇಶವನ್ನ ಹಿಡ್ಕೊಂಡು ಹೋದ್ರು. ಅಶೋಕ ಚಕ್ರವರ್ತಿಯ ಕಾಲದಲ್ಲಿ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಬೇರೆ ದೇಶಕ್ಕೆ ಹೋದ್ರು. ಭಾರತ ಶಾಂತಿಯುತ ದೇಶ, ಶಾಂತಿಯುತವಾಗಿ ನಮ್ಮ ನೇಬರ್ಸ್ ಅನ್ನ ನೋಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ಪ್ರಧಾನಿಯವರು ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ಕೂಡ ನಮ್ಮ ನೇಬರ್ಸ್ ಅನ್ನ ಕರೆದು ನಾವು ಒಟ್ಟಿಗೆ ಸೇರಿಸುವಂತ ಕೆಲಸ ಮಾಡಿದ್ವಿ. ನಾವೆಲ್ಲರೂ ಒಟ್ಟಿಗೆ ಬದುಕಬೇಕು ಅನ್ನುವಂಥದ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವಾಗಲೂ ಹೇಳ್ತಾ ಇದ್ರು, ನಾವು ನಮ್ಮ ಫ್ರೆಂಡ್ಸ್ ಅನ್ನ ಬದಲಾಯಿಸಬಹುದು, ಆದ್ರೆ ನೇಬರ್ಸ್ ಅನ್ನು ಬದಲಾಯಿಸಕ್ಕಾಗಲ್ಲ. ನೀವು ಯಾವ್ದೋ ಒಂದು ಪರ್ಮನೆಂಟ್ ಮನೆ ಕಟ್ಟಿರ್ತೀರಿ, ನಿಮ್ಮ ನೇಬರ್ಸ್ ಪರ್ಮನೆಂಟ್ ಇರ್ತಾರೆ, ಅವರನ್ನು ಬದಲಾಯಿಸಕ್ಕಾಗಲ್ಲ. ಅವರು ಮನೆ ಬಿಟ್ಟು ಹೋಗಲ್ಲ, ನೀವು ಮನೆ ಬಿಟ್ಟು ಹೋಗಕ್ಕಾಗಲ್ಲ. ಅದೇ ರೀತಿ ನಮ್ಮ ದೇಶ ಕೂಡ, ನಮ್ಮ ದೋಸ್ತುಗಳು ಬದಲಾವಣೆ ಆಗ್ಬೋದು, ಆದ್ರೆ ನಮ್ಮ ನೇಬರ್ಸ್ ಬದಲಾವಣೆ ಆಗಲ್ಲ. ಅದೇ ಚೀನಾ, ಅದೇ ಪಾಕಿಸ್ತಾನ, ಅದೇ ಬಾಂಗ್ಲಾ, ಅದೇ ಮ್ಯಾನ್ಮಾರ್, ಅದೇ ಭೂತಾನ್ ಜೊತೆ ನಾವು ಬದುಕಬೇಕು. ಅದಕ್ಕಾಗಿ ನಾವು ಶಾಂತಿಯುತವಾಗಿ ಬದುಕಬೇಕು ಅಂತ ನಮ್ಮೆಲ್ಲ ಸರ್ಕಾರಗಳು ಹೇಳ್ತಾ ಬಂದಿದ್ದಾರೆ. ಆದರೆ ಪಾಕಿಸ್ತಾನ ನಂಬಿಕೆಗೆ ಅರ್ಹವಾದ ದೇಶ ಅಲ್ಲ. ಪಾಕಿಸ್ತಾನ ನಂಬಿಕೆಗೆ ಅರ್ಹವಾದಂತ ದೇಶ ಅಲ್ಲ ಅನ್ನುವಂಥದ್ದನ್ನ ನಿನ್ನೆ ಕೇವಲ 3 ಗಂಟೆಗಳಲ್ಲಿ ಸೀಸ್ ಫೈರ್ ಅನ್ನ ಉಲ್ಲಂಘನೆ ಮಾಡಿ ಮತ್ತೊಂದು ಸಾರಿ ಸಾಬೀತು ಮಾಡಿದೆ. ಅಂತ ನಂಬಿಕೆಗೆ ಅರ್ಹ ಅಲ್ಲದಂತ ದೇಶ ಪ್ರಪಂಚದಲ್ಲಿ ಇದ್ರೆ ಅದು ಮೊದಲ ಸ್ಥಾನದಲ್ಲಿ ಪಾಕಿಸ್ತಾನ ಬರುತ್ತೆ. ನಮ್ಮ ಜನರ ಜಾತಿ ನೋಡಿ, ಧರ್ಮ ನೋಡಿ ಅವತ್ತು ಕೊಂದ್ರು ಪಹಲ್ಗಾಂವಲ್ಲಿ. ಯಾರು ಮದುವೆ ಆಗಿ ಹನಿಮೂನ್ಗೆ ಅಂತ ಹೋಗಿದ್ದಾರೆ, ಯಾರು ನಮ್ಗೆ 3 ವರ್ಷದಿಂದ ರಜೆನೇ ತಗೊಂಡಿಲ್ಲ, 1-2 ದಿನ ರಜೆ ಸಿಕ್ಕಿದೆ ಕಾಶ್ಮೀರ ನೋಡಿ ಬರೋಣ ಅಂತ ಅಧಿಕಾರಿಗಳು ಹೋಗಿದ್ದಾರೆ. ಯಾರು ಜನ ಕಾಶ್ಮೀರ ಇಷ್ಟು ಚೆನ್ನಾಗಿದೆ, ಮಕ್ಕಳಿಗೆ ರಜೆ ಇದೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಅಂತವರನ್ನ ಜಾತಿ ಧರ್ಮ ನೋಡಿ ಗುಂಡೊಟ್ಟು ಸಾಯಿಸುವುದನ್ನ ಮಾಡಿದ್ರು. ಅದಕ್ಕೆ ಪ್ರತಿಕ್ರಿಯೆಯನ್ನ ನಾವು ಕೊಡುವಂತ ಸಂದರ್ಭದಲ್ಲಿ ಇವತ್ತು ಪಾಕಿಸ್ತಾನ ನಡ್ಕೊಂಡಂತ ರೀತಿ ಮತ್ತು ನಮ್ಮ ಸೈನಿಕರು ತೋರಿದಂತ ಧೈರ್ಯ, ನಾವೇನ್ ಮಾಡಿದ್ವಿ, ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ನಾವು ಸಾರ್ವಜನಿಕರಿಗೆ ಹತ್ಯೆ ಮಾಡಲ್ಲ, ನಾವು ಯುದ್ಧದಲ್ಲಿ ಅವರನ್ನ ಸಾಯಿಸಲ್ಲ. ನಮ್ಮ ಟಾರ್ಗೆಟ್ ಇರುವಂತದ್ದು ಯಾರು ನಮ್ಮ ಧರ್ಮವನ್ನು ಹುಡುಕಿದ್ರು ಪಹಲ್ಗಾಂವ್ ಅಲ್ಲಿ ಅಂತ ಭಯೋತ್ಪಾದಕರನ್ನ ಪತ್ತೆ ಮಾಡಿ ಅದೇ ಜಾಗಕ್ಕೆ ಹೊಡಿತೀವಿ ಅಂತ 9 ಕಡೆಗಳಲ್ಲಿ ಭಯೋತ್ಪಾದಕರ ತಾಣಗಳನ್ನ ಹೊಡೆದಿರುವಂತದ್ದು ನಮ್ಮ ಸೈನ್ಯ ಅನ್ನುವಂಥದ್ದು ನಮ್ಮ ವಾಯುಪಡೆ ಅನ್ನುವಂಥದ್ದು ಟಾರ್ಗೆಟ್ ಮಾಡಿ ಪತ್ತೆ ಮಾಡಿ ಟಾರ್ಗೆಟ್ ಮಾಡಿ ಯಾರ್ಯಾರು ಪ್ರಪಂಚಕ್ಕೆ ಭಯೋತ್ಪಾದಕರು ಬೇಕಿದ್ರು, ಮಸೂದ್ ಅವನ ತಮ್ಮ, ಅವರ ಎಲ್ಲರ ಕುಟುಂಬ ಅಂತ ಭಯೋತ್ಪಾದಕರನ್ನ ನಮ್ಮ ಸೈನ್ಯ ಹೊಡೆದಾಕಿತ್ತು. ಪ್ರಪಂಚ ಮೆಚ್ಚಿಕೊಂಡಿದೆ. ಭಯೋತ್ಪಾದಕತೆಯನ್ನ ಸಹಿಸಲ್ಲ ಅನ್ನುವಂಥದ್ದನ್ನು ಎಲ್ಲರೂ ಹೇಳಿದೆ.
ಇವತ್ತು ಗಡಿಯಲ್ಲಿ ಯುದ್ಧ ನಡೀತಾ ಇದ್ರೆ ಬೆಂಬಲ ಕೊಡ್ಬೇಕು ಆ ಗಡಿಯ ಸೈನಿಕ, ಅವರಿಗೆ ಸರಿಯಾಗಿ ಊಟ ಸಿಗಲ್ಲ. ಸಿಯಾಚಿನ್ ಅಂತ ಪ್ರದೇಶಕ್ಕೆ ಹೋದ್ರೆ, ನಾನು ಡಿಫೆನ್ಸ್ ಕಮಿಟಿಯಲ್ಲಿದ್ದಾಗ ನಾವು ಹೋಗಿದ್ವಿ, -°C, ಹಣ್ಣು ತಗೊಂಡ್ರೆ ತಿನ್ನಕ್ಕಾಗಲ್ಲ, ಕ್ರಿಕೆಟ್ ಬಾಲ್ ತರ ಆಗುತ್ತೆ. ಗ್ಲಾಸ್ಗೆ ನೀರು ಹಾಕೊಂಡ್ರೆ ಕುಡಿಯಕ್ಕಾಗಲ್ಲ, ಐಸ್ ಆಗ್ಬಿಡುತ್ತೆ, ಅದು ಬಾಯಿಯೊಳಗೆ ಬರೋದ್ರೊಳಗೆ ಐಸ್ ಆಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಗಡಿಯನ್ನ ನಮ್ಮ ಸೈನಿಕ ಕಾಯ್ತಾ ಇದ್ದಾನೆ, ನಮ್ಮನ್ನು ನಂಬಿ ಕಾಯ್ತಾ ಇದ್ದಾನೆ. ನಂಗೇನಾದ್ರೂ ಆದ್ರೆ ನನ್ನ ಸರ್ಕಾರ ಇದೆ, ನಂಗೇನಾದ್ರೂ ಆದ್ರೆ ನಮ್ಮ ದೇಶದ ಪ್ರಜೆ ಇದ್ದಾನೆ, ನಮ್ಮ ನೇಬರ್ ಇದ್ದಾನೆ, ಅವನು ನನ್ನ ಹೆಂಡತಿ ಮಕ್ಕಳನ್ನು ಕಾಪಾಡ್ತಾನೆ ಅನ್ನುವಂಥ ವಿಶ್ವಾಸದಲ್ಲಿ ಅಲ್ಲಿರುವಂತ ಸೈನಿಕ ಇವತ್ತು ದೇಶದ ಗಡಿಯನ್ನು ಕಾಯ್ತಾ ಇದ್ದಾನೆ. ಅದಕ್ಕಾಗಿ ನಾವು ಇವತ್ತು ಬೆಂಬಲ ಕೊಡಬೇಕಾಗಿದೆ. ನಮ್ಮ ಸೈನಿಕನ ಮನೋಬಲ ಹೆಚ್ಚೋದಕ್ಕಾಗಿ, ದೇಶದ ಜನ ಈ ಸರ್ಕಾರದ ಜೊತೆ ನಿಂತಿದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವುದಕ್ಕಾಗಿ ದೇಶದಾದ್ಯಂತ ಇವತ್ತು ದೇಶಭಕ್ತ ಬಾಂಧವರು ಇದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಪಕ್ಷ ಇಲ್ಲ. ದೇಶ ಉಳಿದ್ರೆ ನಾವು ಉಳಿತೀವಿ. ದೇಶ ಇಲ್ಲ, ಎಲ್ಲಿ ದೇಶ ಉಳಿದಿಲ್ಲ ಅಲ್ಲಿ ಧರ್ಮನೂ ಉಳಿದಿಲ್ಲ, ದೇವರು ಉಳಿದಿಲ್ಲ, ಮಠ ಮಂದಿರನೂ ಉಳಿದಿಲ್ಲ. ದೇಶ ಉಳಿದ್ರೆ ನಮ್ಮ ಉಳಿವು. ಅದಕ್ಕಾಗಿ ದೇಶದ ಜೊತೆ ನಾವು ನಿಲ್ಬೇಕಾಗಿದೆ. ದೇಶದ ಜೊತೆ ನಿಲ್ಲುವಂತ ಮತ್ತು ಸೈನಿಕರ ಮನೋಬಲವನ್ನ ಹೆಚ್ಚು ಮಾಡುವಂತ, ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ದೇಶದಾದ್ಯಂತ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರಕ್ಕೂ ಕೂಡ ಬಲ ಹೆಚ್ಚಾಗಿ, ನಿನ್ನೆ ಸೀಸ್ಫೈರ್ ಬಗ್ಗೆ ನಿಮ್ಗೆಲ್ಲರಿಗೂ ದುಃಖ ಆಗಿರ್ಬೋದು. ಯಾಕಾಯ್ತು, ಎಲ್ಲರೂ ಓಡಾಡ್ಬೇಕಿತ್ತು, ಎಲ್ಲರೂ ಮಾತಾಡೋದಾಗದೆ ಓಡಾಡ್ತೀವಿ ಅಂತೇಳಿ. ಆದ್ರೆ ನಾವೊಂದು ಗಂಭೀರ ದೇಶ. ನಾವು ಇಂಟರ್ನ್ಯಾಷನಲಿ ಹೋದಂತ ಸಂದರ್ಭದಲ್ಲಿ ನಮ್ಮ ಪ್ರಧಾನಿಗೆ ಗೌರವ ಸಿಗುತ್ತೆ. ಇಂಟರ್ನ್ಯಾಷನಲ್ ವೇದಿಕೆಯಲ್ಲಿ ನಮ್ಮ ಮಾತಿಗೆ ಬೆಲೆ ಇದೆ. ಆ ಸಂದರ್ಭದಲ್ಲಿ ಬೇರೆ ದೇಶದವರು, ಇಂಟರ್ನ್ಯಾಷನಲ್ ಬೇರೆ ಬೇರೆ ದೇಶದವರು ಹೇಳಿದಕ್ಕೂ ನಾವು ಕೇಳಬೇಕಾಗುತ್ತೆ. ಯಾಕಂದ್ರೆ ನಾವು ಒಟ್ಟಾಗಿ ಬದುಕಬೇಕಾಗಿದೆ. ಅದರ ಸಲುವಾಗಿ ಇವತ್ತು ಟ್ರಂಪ್ ಅವರು ಮಾಡಿದಂತ ಮಧ್ಯಸ್ಥಿಕೆಗೆ ನಾವು ಒಪ್ಕೊಂಡ್ವಿ. ಆದ್ರೆ ಮತ್ತೊಂದ್ಸರಿ ಪಾಕಿಸ್ತಾನ ಸಾಬೀತು ಮಾಡಿತು ನಂಬಿಕೆಗೆ ಅರ್ಹ ಅಲ್ಲ ಅಂತ ಹೇಳಿ, ಅವರ ಬೆನ್ನಿಗೆ ಯಾರ ಕೈಗೆ ಅವರು ಬೇಡ್ಕೊಂಡು ಹೋಗಿದ್ರು, ಯಾರ ಹತ್ರ ಅವರು ಕೈಕಾಲಿ ಹಿಡ್ಕೊಂಡು ನಮ್ಮ ಯುದ್ಧ ನಿಲ್ಲಿಸಿ ಅಂತ ಹೋಗಿದ್ರು, ಅವರ ಬೆನ್ನಿಗೆ ಚೂರಿ ಹಾಕುವಂತ, ಅವರಿಗೆ ಅವಮಾನ ಮಾಡುವಂತ ಕೆಲಸವನ್ನ ನಿನ್ನೆ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಶಕ್ತಿಯನ್ನ ಇನ್ನಷ್ಟು ಹೆಚ್ಚು ಮಾಡಿಕೊಂಡು ನಾವು ಫೈಟ್ ಮಾಡುವಂತ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಬೆಂಬಲ ಬೇಕಾಗಿದೆ. ಅದಕ್ಕಾಗಿ ಕೇವಲ ಇವತ್ತೊಂದು ದಿನ ಅಲ್ಲ, ಇಂಥ ವಿಂಗ್ ಕಮಾಂಡ್ ಅವರು VK ಸಿಂಗ್ ಅವರು ಹೇಳಿದ್ರು, ಯಾರಿಗೋ ಬ್ಲಡ್ ಬೇಕಾಗ್ಬೋದು, ಯಾರಿಗೂ ನಾವು ಕಳಿಸ್ಬೇಕಾಗ್ಬೋದು, ಯಾವುದೋ ಸಂದರ್ಭದಲ್ಲಿ ನಮ್ಗೆ ಆಹಾರ ಬೇಕಾಗ್ಬೋದು, ಯಾವುದೋ ಸಂದರ್ಭದಲ್ಲಿ ಯಾವುದೋ ಸಹಾಯ ಬೇಕಾಗ್ಬೋದು. ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ದೇಶದ ಜೊತೆ ನಿಲ್ಲೋಣ ಅನ್ನುವಂತ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ, ಎಲ್ಲರೂ ಶಾಂತಿಯುತವಾಗಿ ನಮ್ಮ ರಾಷ್ಟ್ರಧ್ವಜದ ಜೊತೆಗೆ ವಾಗತಾನವನ್ನು ಮಾಡೋಣ. ದೇಶದ ಸೈನಿಕರಿಗೆ, ದೇಶದ ಸರ್ಕಾರಕ್ಕೆ ಶಕ್ತಿಯನ್ನು ತುಂಬೋಣ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕೀ ವಂದೇ ವಂದೇ ವಂದೇ, ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್. ಇಷ್ಟೇ ಇಲ್ಲದೆ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿರುವಂಥ ಯೋಧರು ಏನೇನು ಮಾತಾಡಿದ್ದಾರೆ ಅದನ್ನು ಕೇಳೋಣ ಬನ್ನಿ. नमस्कार, मेरा नाम एमडलो गणेश, मैं भारतीय वायु सेना से रिटायर्ड हूँ और मैं वृंदावन कॉलेज में असिस्टेंट प्रोफेसर एविएशन मैनेजमेंट पढ़ाता हूँ। लेकिन जो पिछले एक हफ्ते से हमारे देश के साथ हो रहा है और हमारी सीमा में हो रहा है, उस सबके लिए हम पूरा देश के साथ अपने सैनिक हैं, हमारे जवान हैं और हमारे नागरिक हैं। हम लोग उनका मुंह तोड़ के जवाब देंगे और अपने क्षेत्र को आगे जाके हासिल करेंगे। हम सब देश के साथ हैं, आप सब हमारे साथ हैं। वंदे मातरम, वंदे मातरम, भारत माता की, भारत माता की जय। आज जो बेंगलोर में आज हम इकट्ठे हुए हैं, आज हम यहाँ वॉकिंग कर रहे हैं, हम सब देश को बताना चाहते हैं कि हम सब इकट्ठे हैं, हम सब एक साथ हैं। लेडीज, जेंटलमैन, ಚಿಲ್ಡ್ರನ್ಸ್ ಆ್ಯಂಡ್ ಆಲ್ ಆರ್ ಟುಗೆದರ್. ಜೈ ಹಿಂದ್. ಹೆಸರು ಸುಭಾಷ್ ಬಾಳಪ್ಪ ಬಾಳೆಕಾಯಿ. ನಾನು ಭಾರತೀಯ ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದೇನೆ. ಈಗ ನಿನ್ನೆ ಅವರು ಯುದ್ಧ ವಿರಾಮವನ್ನು ಮಾಡಿದರು, ಆದರೂ ಕೂಡ ಮಾಡಿ ಕೆಲವೊಂದು ಕ್ಷಣದಲ್ಲಿ ಮತ್ತೆ ಅವರು ನಮ್ಮ ಮೇಲೆ ಪ್ರತಿ ದಾಳಿ ಮಾಡಿದ್ದಾರೆ. ಅವ್ರಿಗೆ ನಮ್ಗೆ ತಕ್ಕ ಶಾಸ್ತಿ ಮಾಡಬೇಕು ಮತ್ತು ನಮ್ಮ ದೇಶದ ರಕ್ಷಣೆಗೆ ಈಗಲೂ ಕೂಡ ನಮ್ಮನ್ನು ಕೂಡ ಅವರು ಕರೆದು ನಮಗೆ ಸೇವೆ ಮಾಡಲು ಅವಕಾಶ ಕೊಡಬೇಕಂತ ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೇನೆ. ಅವ್ರೇನು ಮಾಡಿದ್ದಾರೆ, ಅನ್ಯಾಯ ಮಾಡಿದರೆ ಅವ್ರನ್ನ ಯಾವಾಗಲೂ ನಾವು ನಂಬೋಕ್ಕಾಗಲ್ಲ, ನಂಬೋದೂ ಇಲ್ಲ. ಮತ್ತು ನಾವು ಯಾವಾಗಲೂ ಸತ್ತರ್ಕ ಇದ್ದೀವಿ, ಇನ್ನು ಮುಂದೆ ಕೂಡ ಇರ್ತೀವಿ. ಅವ್ರು ಏನೇ ಮಾಡಿ ಕೂಡ ಅವ್ರಿಗೆ ಸರಿಯಾಗಿ ತಕ್ಕ ಪಾಠ ಕಲಿಸುವಂಥ ಶಕ್ತಿ ಸಾಮರ್ಥ್ಯ ನಮ್ಮ ಹತ್ರ ಇದೆ. ಅವ್ರಿಗೆ ನಾವು ಕ್ಷಮಿಸಬಾರ್ದು. ನಮ್ಮ ದೇಶದ ರಕ್ಷಣೆಗಾಗಿ ಅವ್ರಿಗೆ ನಾವು ತಕ್ಕ ಕಲಿಸಬೇಕು ಅಂತ ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಚಂದ್ರಶೇಖರ್ ಅಡಿಗ ಅಂತ, 18 ಇಯರ್ಸು
ಸರ್ವಿಸ್ ಮಾಡಿ ಕಾರ್ಗಿಲ್ ವಾರು IPKFನಿಂದ ರಿಟೈರ್ಡ್ ಆಗಿ 21 ವರ್ಷ DRDOದಲ್ಲಿ ಸರ್ವಿಸ್ ಮಾಡಿ ಈಗ ಇಲ್ಲಿ ನಿವೃತ್ತ ಜೀವನವನ್ನು ಸಾಗಿಸ್ತಾ ಇದ್ದೇನೆ. ವಿದ್ಯಾರಣ್ಯಪುರದಲ್ಲಿದ್ದೇನೆ. ನನಗೆ ಏನನ್ನಿಸೋದು ಅಂದರೆ ಆಪರೇಷನ್ ಸಿಂಧೂರ್ ಏನಿದೆ ನನಗೆ ಒಂದು ಸಂತೋಷ ಕೊಟ್ಟ ವಿಷಯ. ಯಾಕಂತಂದರೆ ನಮ್ಮದು ಅಮಾಯಕರಾದಂತಹ ಎಷ್ಟು 27 ಜನರನ್ನು ಏನು ಅವರು ಕೊಂದಿದ್ರು ಅದನ್ನು ನಾವು ಸೇಡು ತೀರಿಸ್ಕೊಂಡು ಅಂತ. ಆದರೆ ಅದು ಸೇಡು ಅಥವಾ ಪ್ರತಿದಾಳಿ ಇದು ನಮಗೇನು ಸಮಾಧಾನ ಕೊಟ್ಟಿಲ್ಲ. ಯಾಕಂತಂದರೆ ಅಮೇರಿಕದ ಒತ್ತಡನೋ ಅಥವಾ ನಮ್ಮದೊಂದು ಸ್ಟ್ರಾಟಜಿನೋ ಇದು ನಮ್ಮ ಪೊಲಿಟಿಕಲ್ ಲೀಡರ್ಶಿಪ್ಪಿಗೆ ಬಿಟ್ಟಿದ್ದು. ಸೈನ್ಯ ಯಾವಾಗೂ ರೆಡಿ ಇದೆ ಅವರನ್ನು ನಾಶ ಮಾಡಬೇಕು ಅಂತ. ಯಾಕಂದರೆ ಅದೊಂದು ಮೆಂಟಾಲಿಟಿ ಇನ್ ದಿ ಸೆನ್ಸ್ ನಮ್ಮನ್ನು ಅವರು ಎದುರು ಬದುರಾಗಿ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ಸೋಲಿಸ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ಪ್ರಾಕ್ಸಿ ವಾರನ್ನು ಅವ್ರು ಮಾಡ್ತಾ ಇದ್ದಾರೆ. ಈ ಪ್ರಾಕ್ಸಿ ವಾರ್ ಇವತ್ತಿಗೆ ಎಂಡಿಲ್ಲ. ಯಾಕಂತಂದರೆ ಅಮೇರಿಕದಿಂದ ನಮ್ಮ ಮೇಲೆ ಒತ್ತಡ ಇರ್ಬೋದು ಅಥವಾ ಅವ್ರ ಮೇಲೆ ಒತ್ತಡ ಇರ್ಬೋದು. ಅವರಿಗೆ ಈ ಕಾಲದಲ್ಲೂ ಸಹ IMFನಿಂದ ಹಣ ಸಿಕ್ಕಿದೆ. 3 ಮಿಲಿಯನ್ 4 ಮಿಲಿಯನ್ ಏನೋ ಅದು ನನಗೆ ಸರಿ ಎಕ್ಸಾಕ್ಟ್ ಗೊತ್ತಿಲ್ಲ. ಆ ಹಣವನ್ನು ಅವ್ರು ತೊಗೊಂಡು ಪೂರ ಮತ್ತು ಉಗ್ರವಾದವನ್ನೇ ಮತ್ತು ಅವರು ಇದು ಮಾಡ್ತಾರೆ. ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಬುಡ ಸಹಿತ ನಾಶ ಮಾಡಬೇಕು. ಆದರೂ ಸಹ ಸೀನಿಯರ್ ನಮ್ಮ ಏನು ಮೋದಿಯವರ ಡಿಸಿಷನ್ ಇದೆ ಅದು ಸರಿ ಅಂತ ಅಂದ್ಕೊಂಡಿದ್ದೇನೆ ನಾನು. ಯಾಕಂತಂದರೆ ಈಗ ಅವ್ರು ನಿನ್ನೆನೇ ಪ್ರತಿದಾಳಿ ಮಾಡಿದ್ದಾರೆ, ಕದಮ ವಿರಾಮವನ್ನು ಉಲ್ಲಂಘಿಸಿದ್ದಾರೆ. ಅದಕ್ಕೆ ಮೂತೋಡು ಅಂದರೆ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಮಿಲ್ಟ್ರಿ ಹೋಯ್ತು ಅಂದರೆ ಸರ್ ಇಟ್ ಔಟ್ ಆರ್ ಗೆಟ್ ಔಟ್ ಗೇಮ್ ಮಾಡಬೇಕು. ಯಾವಾಗಲೇ ಆಗಲಿ ಮಿಲ್ಟ್ರಿ ಒಂದು ಮೂವ್ ಆಯಿತು ಅಂದರೆ ಲಕ್ಷಾಂತರ ಕೋಟಿ ಖರ್ಚಾಗುತ್ತೆ. ಖರ್ಚಾದಕ್ಕಿಂತ ತಕ್ಷಣ ಹೋಗಿದ ತಕ್ಷಣ ಬಾಲ್ ಒದಿಬೇಕು. ಹೇಗೆ ಫುಟ್ಬಾಲಲ್ಲಿ ರೆಡಿ ಗೋ ಅಂತ ಹೇಳ್ತಾರೆ, ಒದೆಯದೆ ಆ ಥರ ಮಾಡಿದಾಗ ಮಾತ್ರ ಇದು ಸೀಸ್ ಫೈರ್ ಮಾಡಿದ್ರು. ನಿನ್ನೆ ಸೀಸ್ ಫೈರ್ ಮಾಡಿದ್ರು, ತಿರ್ಗಿ ಫೈರ್ ಮಾಡಿದ್ರು. ಅದಾಗಬಾರ್ದು ಅಂದರೆ ನಾವು ಅವ್ರಿಗೆ ರಿಟಾಲಿಯೇಟ್ ಮಾಡಬೇಕು. ನಾವು ಹೊಡಿಬೇಕು ಅವ್ರನ್ನ. ಹೊಡೆದಾಗಲೇ ನಾವು ಬುದ್ಧಿ ಕಲಿಸೋಕ್ಕಾಗೋದು. ಈ ಅನ್ಯತಾ ಬೇರೆ ರಾಷ್ಟ್ರಗಳ ಥರ ನಾವು ಇಲ್ಲ ಅವ್ರು ಹೇಳ್ತವ್ರೆ ಇವ್ರು ಹೇಳ್ತವ್ರೆ ಸರ್. ಒಂದು ಕಡೆ ಮಗುನೂ ಆಡಿಸ್ತಾರೆ, ತೊಟ್ಲು ಮಗುನೂ ಗಿಲ್ತಾರೆ, ತೊಟ್ಲು ಆಡಿಸ್ತಾರೆ. ಇವಾಗ ಇದೇ ಒಂದು ವಿಶ್ವಸಂಸ್ಥೆಯಿಂದ ಅವರಿಗೆ ದುಡ್ಡು ಸಿಕ್ಕಿದೆ, IMF ಅಲ್ಲಿಂದ ದುಡ್ಡು ಸಿಕ್ಕಿದೆ. ದುಡ್ಡು ಸಿಕ್ಕಾಗ ಏನು ಮಾಡ್ತಾರೆ ಸರ್? ಇವಾಗ ನನ್ನ ಹತ್ರ ಏನೂ ಇಲ್ಲ, ಇವತ್ತಿನ ಸರ್ ನನಗೆ ದುಡ್ಡು ಸಿಕ್ಕಾಗ ನಾನೇನು ಮಾಡ್ತೀನಿ? ಅನ್ಯ ಖರ್ಚುಗಳು ಮಾಡ್ತೀನಲ್ವಾ? ಅವರಲ್ಲಿ ಇರೋದು ಒಂದೇ ಒಂದು ಫ್ಯಾಕ್ಟ್ರಿ, ಅದು ಇದು ಟೆರರಿಸ್ಟ್ ಫ್ಯಾಕ್ಟ್ರಿಗಳು. ಬರೀ ನಾವು 9-10 ಹೊಡೆದಿರ್ಬೋದೇ ಹೊರತು 21ಕ್ಕೆ ಸ್ಕೆಚ್ ಹಾಕಿದ್ದೀವಿ, 9-10 ಹೊಡೆದಿರ್ಬೋದು ಸರ್. 200-300 ಟೆರರಿಸ್ಟ್ ಕ್ಯಾಂಪ್ಗಳಿದೆ ಅಲ್ಲಿ. ನಾವು ಒಳಗಡೆ ಎಲ್ಲ ನೋಡಿರೋರು 200-300 ಕ್ಯಾಂಪ್ಗಳಿದೆ. ದಯವಿಟ್ಟು ಅದನ್ನೆಲ್ಲ ಹೋಗ್ಲಾಡಿಸ್ಬೇಕು. ಅಂದರೆ ಇದೊಂದು ಯುದ್ಧ ನಡೀಲೇಬೇಕು. ಯುದ್ಧ ನಡೆದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ आर्मी। मैं रिटायर्ड एयर मार्शल SP सिंह बेंगलोर का निवासी हूँ और आज मुझे तहे दिल से खुशी है कि मैं इस वॉकथन में पार्टिसिपेट कर रहा हूँ। मैं लोकल हमारे जो बीजेपी के ऑफिस बेयरर्स हैं जिन्होंने मुझे इनवाइट किया, उनका तहे दिल से शुक्रगुजार हूँ। आप सब जानते हैं कि पाकिस्तान ने भारत की ज़मीर पे हमला किया, उन्होंने हमारे इनोसेंट सिविलियंस को मारा। बहुत सालों से हम लोग इसको सह रहे थे, लेकिन अब एक ऐसा नेतृत्व मिला है, एक ऐसा डिसाइसिव नेतृत्व मिला है जिनके पास पूरे देश का विश्वास है और उन उस विश्वास को दृढ़ रखने के लिए पाकिस्तान को नाकों चने चबा दिए हैं। आप जानते हैं हमारी तीनों सर्विसेज, आर्मी, नेवी, एयरफोर्स, BSF और बाकी पैरामिलिट्री फोर्सेस ने बहुत दम लगा के काम किया है। उसके पीछे ये जो उत्साह इस ग्राउंड में नज़र आ रहा है लोगों का, उसका बहुत बड़ा रोल है। पब्लिक सपोर्ट ऑफ आर्म्ड फोर्सेस इज़ वेरी वेरी इम्पॉर्टेंट। MW त्यागी आज अपने देश के लिए जो यहाँ पे हम वॉक फॉर द नेशन एंड जो इस समय हमारे देश की स्थिति है उससे सभी लोगों के अवगत कराने के लिए और उसमें बढ़ चढ़ के भाग लेने के लिए वॉक फॉर द और देश के बारे में एक नई जन जागृति लाने के लिए हम सब लोग यहाँ इकट्ठे हुए हैं और मैं ऑर्गेनाइजर्स का बहुत बहुत धन्यवाद देना चाहता हूँ। थैंक यू वेरी मच। भारत माता की जय। ಇಲ್ಲಿ ಈ ಪ್ರಮಾಣದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಒಂದು 4ರಿಂದ 5 ಕಿಲೋಮೀಟರ್ಷ್ಟು ದೂರ ಒಂದು ಸುಮಾರು ಸಾವಿರಾರು ಜನ ಇದ್ದಂಥ ಒಂದು ದೊಡ್ಡದಾದ ರ್ಯಾಲಿ ನಡೀತು. ಯಾತಕ್ಕೆ ರ್ಯಾಲಿ? ಅಲ್ಲ, ಈಗಾಗಲೇ ಅಲ್ಲಿ ಸೀಸ್ ಫೈರ್ ಆಗೋಗಿದೆ, ಯುದ್ಧ ನಿಂತೋಗಿದೆ, ಕಾರ್ಯಾಚರಣೆ ನಿಂತೋಗಿದೆ. ಆದರೆ ಯಾತಕ್ಕೆ ಅಂತ ಹೇಳಿದ್ರೆ ಇದು ಮೊದಲನೆಯದಾಗಿ ನಮ್ಮ ಸೈನಿಕರ ಸ್ಥೈರ್ಯ ಹೆಚ್ಚೋದಕ್ಕೋಸ್ಕರ ಮತ್ತು ದೇಶಕ್ಕಾಗಿ ಮೋದಿಗಾಗಿ ನಾವು ಅಂತ ತೋರಿಸೋದಕ್ಕೋಸ್ಕರ, ಮೋದಿಯವರ ಕೈ ಬಲಪಡಿಸೋಕ್ಕೋಸ್ಕರ. ಅಂದರೆ ಮೋದಿಯವರು ತಗೊಂಡಿರುವಂಥ ನಿರ್ಧಾರಗಳಿಗೆ ನಮ್ಮೆಲ್ಲರ ಸಂಪೂರ್ಣ ಸಹಕಾರ ಇದೆ.
ಹಾಗಾಗಿ ನಾವು ಸದಾಕಾಲ ನಿಮ್ಮೊಂದಿಗೆ ಇರ್ತೀವಿ ಅಂತ ತೋರಿಸೋದಕ್ಕೋಸ್ಕರ ಒಂದಾದರೆ, ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಗೆ ಯಾವಾಗಲೂ ಹೇಳಿದ್ದೆ, ಈ ಹಿಂದೆನೂ ಹೇಳಿದ್ದೆ, ಮತ್ತೆ ಹೇಳ್ತೀನಿ ಅಂತ ಹೇಳಿದ್ರೆ, ನಮಗೆ ಶತ್ರು ರಾಷ್ಟ್ರನ ಹೊಡೆಯೋದು ಈಸಿ. ಅಂದರೆ ನಮ್ಮ ಮುಂದೆ ಬಂದಿರೋವಂಥದ್ದು, ನಮ್ಮ ಕಣ್ಣು ಮುಂದೆ ಇರೋವಂಥ ಯಾರು ಶತ್ರು ಇದಾರಲ್ಲ ಅವನ್ನ ಹೊಡೆಯೋದು ಈಸಿ. ಆದರೆ ಇಲ್ಲೇ ಕೂತ್ಕೊಂಡು, ನಮ್ಮ ದೇಶದಲ್ಲೇ ಕೂತ್ಕೊಂಡು, ನಮ್ಮ ದೇಶದಲ್ಲೇ ಹುಟ್ಟಿ, ನಮ್ಮ ದೇಶದ ಅನ್ನ ತಿಂದು, ಯಾವುದೋ ಒಂದು ಧರ್ಮಕ್ಕೋ, ಯಾವುದೇ ಒಂದು ಮತಕ್ಕೋ, ಯಾವುದೇ ಒಂದು ಪಕ್ಷಕ್ಕೋ, ಯಾವುದೇ ಒಂದು ಸಿದ್ಧಾಂತಕ್ಕೋಸ್ಕರ ದೇಶ ವಿರೋಧಿ ಕೃತ್ಯಗಳನ್ನ ಮಾಡ್ತಾ ಇದ್ದಾರಲ್ಲ, ಮತ್ತು ನಮ್ಮ ಈ ದೇಶ ವಿರೋಧಿ ಕೃತ್ಯಗಳಷ್ಟೇ ಅಲ್ಲದೆ ಇಲ್ಲೇ ನಿಂತ್ಕೊಂಡು ನಮ್ಮ ದೇಶದ ಎಲ್ಲ ರಹಸ್ಯಗಳನ್ನು ತಗೊಂಡೋಗಿ ಅವರಿಗೆ ಕೊಟ್ಟು ನಮ್ಮ ಶತ್ರುಗಳ ಕೈ ಮೇಲೆ ಆಗೋಗಿ ಮಾಡ್ತಾ ಇದ್ದಾರಲ್ಲ, ಪದೇ ನಮ್ಮ ಮೇಲೆ ದಾಳಿ ಮಾಡೋದಕ್ಕೋಸ್ಕರ ಮಾಡ್ತಿದ್ದಾರಲ್ಲ, ಅಂಥವರಿಗೆ ತೋರಿಸ್ಬೇಕಾಗಿತ್ತು ನಮ್ಮ ಶಕ್ತಿ ಸಾಮರ್ಥ್ಯಗಳೇನಿದೆ ಅಂತ. ಮತ್ತು ಅದರಲ್ಲೂ ಈ ಸತಿ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಹಿಂದೂ ಎದ್ದಲ್ಲಿ ದೇಶ ಎದ್ದೀತು, ಹಿಂದೂ ಎದ್ದಲ್ಲಿ ದೇಶ ಎದ್ದೀತು ಅಂತ ತೋರಿಸ್ಬೇಕಾಗಿತ್ತು. ಈ ಸತಿ ಯಾವಾಗಲೂ ಇದು ಭಾರತೀಯ ಅಂತ ಹೇಳ್ತಿತ್ತು, ಆದರೆ ಈ ಸತಿ ಸ್ಪೆಸಿಫಿಕ್ಕಾಗಿ ಹಿಂದೂ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಪೆಹಲ್ಗಾಮಲ್ಲಿ ನೋಡ್ಕೊಂಡು ಹೊಡೆದಿದ್ದು ನೀನು ಹಿಂದೂನಾ ಮುಸ್ಲಿಮ್ಮ ಅಂತ ನೋಡಿಕೊಂಡೇ ಹೊಡೆದಿದ್ದು. ಅಲ್ಲಿ ಏನು ನಿಮ್ಮಲ್ಲಿ ಜಾತಿನ ಕೇಳಲಿಲ್ಲ, ಅಲ್ಲಿ ನೀನು ಯಾವ ಜಾತಿ, ನೀನು ಕುರ್ಬಾನ, ಒಕ್ಕಲಿಗನ, ಬ್ರಾಹ್ಮಣನ, ಕ್ಷತ್ರಿಯ ಅನ್ನೋದು ಕೇಳಲಿಲ್ಲ, ನೀನು ಕನ್ನಡದವನ, ತಮಿಳರವನ, ತೆಲುಗುವನ, ಮಲಯಾಳಿನ ಅಂತ ಕೇಳಲಿಲ್ಲ. ಅಲ್ಲಿ ಕೇಳಿದ್ದು ನೀನು ಹಿಂದೂನಾ ಮುಸ್ಲಿಮ್ಮ ಅಂತ ಕೇಳಿದ್ದು. ಮತ್ತು ಅವರಿಗೆ ಯಾವಾಗಲಾದರೂ ಅವ್ರಿಗೇನಾದರೂ ಅನುಮಾನ ಬಂತು ಅಂತಂದರೆ ಪ್ಯಾಂಟ್ ಬಿಚ್ಚಿಸಿ ಅವನ ಮರ್ಮಾಂಗನ ನೋಡಿ ಅವರು ಅದನ್ನು ಪರೀಕ್ಷೆ ಮಾಡಿಕೊಂಡ್ರು ಅವನು ಹಿಂದೂನಾ ಮುಸ್ಲಿಮ ಅಂತ. ಹಾಗಾಗಿ ಇಲ್ಲಿ ಕೂತ್ಕೊಂಡಿರುವಂಥ ಆ ದೇಶದ್ರೋಹಿಗಳಿಗಿದ್ದಾರಲ್ಲ ಅವರಿಗೆ ಎಚ್ಚರಿಕೆ ಕೊಡಬೇಕಾಗಿತ್ತು. ಇನ್ನು ಮುಂದೆ ಹೀಗೆ ಸುಮ್ಮನೆ ಇರೋದಿಲ್ಲ. ಅಂದರೆ ಪ್ರತಿ ಗ್ರಾಮದಲ್ಲೂ ಮರಿ ಮೋದಿಯವರೊಬ್ಬರು ಕೂತ್ಕೊಂಡಲ್ಲಿ ಹೇಳಿದ್ರಲ್ಲ, ಹುಡುಕಿ ಹೊಡಿತೀವಿ ಅಂತ. ಆದರೆ ಹುಡುಕಿ ಹೊಡೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಪ್ರತಿಯೊಬ್ಬರು ಮೋದಿಗಳಾಗ್ತೀವಿ. ಇಲ್ಲಿ ಹೊಡೆಯೋದೇನಿಲ್ಲ. ಅಂದರೆ ನಾವು ಎಚ್ಚೆತ್ಕೊಂಡಿದ್ದೀವಿ ಅಂತ ಅರ್ಥ. ಅಂದರೆ ಯಾವಾಗಲೂ ಅಂತಂದರೆ ಒಬ್ಬ ಶತ್ರುಗಿನ್ನ ನಾವು ಬಲಾಢ್ಯರಾಗ್ತೀವಿ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಶತ್ರು ತಣ್ಣಗಾಗ್ತಾನೆ. ಅದಕ್ಕೋಸ್ಕರನೇ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಾಗಿತ್ತು. ಆ ಶಕ್ತಿ ಪ್ರದರ್ಶನವಷ್ಟೇ ಇಲ್ಲಿ. ಮತ್ತೊಮ್ಮೆ ಹೇಳ್ತೀನಿ, ಹಿಂದೂಗಳು ಅಥವಾ ಭಾರತೀಯರು ಯಾವತ್ತೂ ಸಹ ಯಾರ ಮೇಲೂ ನಾವು ಹೇರ್ಕೊಂಡು ಹೋಗಲ್ಲ, ನಾವೇ ಹೋಗಲ್ಲ. ಆದರೆ ನಮ್ಮ ಮೇಲೆ ಯಾರಾದರೂ ಬಂದರೆ ನಾವು ಸುಮ್ಮನೆ ಬಿಡಲ್ಲ. ಅದನ್ನೇ ಮೋದಿಯವರು ತೋರಿಸ್ತಾ ಇದ್ದಾರೆ. ಅದನ್ನೇ ಸಹ ನಾವು ಇವತ್ತು ಇಲ್ಲಿ ಮಾಡಿ ತೋರಿಸಿದ್ದೀವಿ ಅಂತ ಹೇಳೋದಕ್ಕೆ ನಮಗೆ ಬಹಳ ಹೆಮ್ಮೆ ಆಗುತ್ತೆ. ಹಾಗಾಗಿ ಇನ್ನೂ ಸಹ ಈ ಥರ ಕಾರ್ಯಕ್ರಮ ನಡೀತಾನೆ ಇರುತ್ತೆ. ಸಹಸ್ರ ಸಂಖ್ಯೆಯಲ್ಲಿ ಬನ್ನಿ, ನಮ್ಮ ಬಲಾಢ್ಯ ಮಾಡೋಣ, ಬಲಿಷ್ಠ ಭಾರತ ಕಟ್ಟೋಣ, ಶಾಂತಿಯುತ ಭಾರತ ಕಟ್ಟೋಣ, ಪ್ರಪಂಚಕ್ಕೆ ವಿಶ್ವಗುರು ಆಗೋಣ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ.